ಮನೆಯಲ್ಲಿ ಕರೆಂಟ್ ಕನೆಕ್ಷನ್ ಇಲ್ಲ ಅಂತ ಸ್ಮಶಾನದ ವಿದ್ಯುತ್ ಬೆಳಕಲ್ಲಿ ಕೂತು ಈ ಕನ್ನಡದ ಸಾಹಿತಿ ಮಸಣವನ್ನೇ ಹೆಣ್ಣಿಗೆ ಹೋಲಿಸಿ ಅದರ ಅಂದ ಚಂದ ಹೊಗಳಿದ ಕವಿತೆ ನಿಮಗ್ ಗೊತ್ತಾ? ಎಣದೊಡವೆಯ ಎಣಗುಬಸವ ಸತ್ತಿರುವರ ಸೀರೆ ತೊಟ್ಟುಟ್ಟರು ನೀನಾಗಿಯೇ ಒಯ್ಯಾರದ ನೀರೆ. ಇದು ರಾಜ್ಯೋತ್ಸವದ 100 ದಿನ 100 ಜನ ಕನ್ನಡಿಗರು ಸಿರೀಸ್ ನ ದಿನ 35. ಸಮಾಜದ ಕೀಳರಿಮೆಯಲ್ಲೂ ಕೂಡ ಕಲೆಯನ್ನ ಹುಡುಕಿದ್ದ ಕವಿ ಸಿದ್ದಲಿಂಗಯ್ಯ ಅವರು ಕನ್ನಡಿಗರ ಮಧ್ಯೆ ದಲಿತ ಕವಿ ಅಂತಲೇ ಪ್ರಖ್ಯಾತರಾಗಿದ್ದಾರೆ. ಕರ್ನಾಟಕದ ಗ್ರಾಮ ಸೊಗಡನ್ನ ಗ್ರಾಮ ಹಂತಕ್ಕೆ ತಲುಪಿ ನೋಡಿದವರು ಡಾಕ್ಟರ್ ಸಿದ್ದಲಿಂಗಯ್ಯ ಮಾತ್ರ. ಒಂದು ಜಾತ್ರೆಯಲ್ಲಿ ದೇವರು ಬಂದ್ಬಿಟ್ಟು ಮೈ ಮೇಲೆ ತಾಯಿ ನಮ್ಮೂರು ನೆನಪಾಗ್ಲಿಲ್ವಾ, ಎಲ್ಲೋಗಿದ್ದೆ ಇಷ್ಟು ದಿನ ಅಂತ ದೇವ್ರನ್ನೇ ಕೇಳಿದೆ. ದೇವರು ಅಲ್ಲಪ್ಪ ನಿನ್ನೂರು ಒಂದೇನಪ್ಪ 3 ಲೋಕನೂ ನೋಡ್ಬೇಕಲ್ಲಪ್ಪ. ಇವರ PhD ಸಂಶೋಧನಾ ಗ್ರಂಥ ಕೂಡ ಗ್ರಾಮ ದೇವತೆಗಳು ಅಂತಾನೆ ಇದೆ. ಊರು ಕೇರಿ ಸಿದ್ದಲಿಂಗಯ್ಯ ಅವರ ಆತ್ಮಕಥೆ, ಎಕ್ಕರ್ಲಾ ವದೀರ್ಲಾ, ದಲಿತರು ಬರುವರು ದಾರಿ ಬಿಡಿ ಮುಂತಾದ ಹೋರಾಟದ ಗೀತೆಗಳಲ್ಲದೆ ಆ ಬೆಟ್ಟಗಳಲ್ಲಿ ಬೆಳದಿಂಗಳಲ್ಲಿ ಅಂತಹ ಭಾವಗೀತೆಗಳನ್ನು, ಯಾರಿಗೆ ಬಂತು ಎಲ್ಲಿಗೆ ಬಂತು, 47ರ ಸ್ವಾತಂತ್ರ್ಯ ಅಂತಹ ನೈಜ ಚಿತ್ರಗೀತೆಗಳನ್ನು ಬರೆದಿದ್ದಾರೆ. ಬದುಕಿನಿಂದ ಕಡೆಯವರೆಗೂ ಸರಳವಾಗಿ ಜೀವನ ನಡೆಸಿದ ಸಿದ್ದಲಿಂಗಯ್ಯ ಅವರು 2 ಬಾರಿ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿದ್ರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ಆಗಿದ್ರು. ಶ್ರವಣ ಬೆಳಗೊಳದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಕೂಡ ವಹಿಸಿದ್ರು. ಬದುಕಿನ ಉದ್ದಕ್ಕೂ ಹೋರಾಟ, ಜಾಗೃತಿ ಮತ್ತು ಸಾಹಿತ್ಯಕ್ಕೆ ದುಡಿದ ಸಿದ್ದಲಿಂಗಯ್ಯ ಅವರು ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ.